ಅವ್ರು ಅಕಾಡೆಮಿಕ್ಕಾಗಿ ಹೆಂಗೆ ನೋಡ್ತಾರೆ, ಏರ್ ಬೇಕು, ಟಾಯ್ಲೆಟ್ ಚೆನ್ನಾಗಿರ್ಬೇಕು. ಇದು 100-200 ಮಕ್ಳಿಗಾದರೆ ಓಕೆ. ನೀವು 400 ಮಕ್ಳು ಇಟ್ಕೊಂಡು ಓಕೆ, ಬೇಸಿಗೆ ಕಜ್ಜಿ ಬರ್ಬೋದು, ಡಿಸೀಸ್ ಆಗ್ಬೋದು, ಸ್ಕಿನ್ ಡಿಸೀಸ್ ಆಗ್ಬೋದು. ಅದು ಯಾಕೆ ಬರ್ತದೆ ಅಂದರೆ ತುಂಬ ಬಟ್ಟೆ ಒಣಗಿಸ್ಲಿಕ್ಕೆ ಜಾಗ ಇಲ್ಲ. ಯಾವ್ದು ಬಟ್ಟೆ ಹಾಕೊಂಡ್ರೆ ಮಕ್ಕಳಿಗೆ ಸ್ಕಿನ್ ಡೆಫಿನೆಟ್ಟಾಗಿ ಚರ್ಮದ ಕಾಯಿಲೆಗಳು ಬರ್ತದೆ. ಹಾಸ್ಟೆಲ್ಗಳಲ್ಲಿ ಇದೆಲ್ಲ ಬೇಸಿಕ್ಕಾಗಿ ಆಗೋಂಥದ್ದು. ಆಯ್ತಮ್ಮ, ಈಗ ಹೋಗಿದ್ದೆ ಸ್ಟಾಫ್ದು ಪೊಲೀಸ್ ವೆರಿಫಿಕೇಶನ್ ಕೊಡಿ. ಸ್ಟಾಫ್ ಅಪಾಯಿಂಟ್ ಮಾಡ್ಕೊಂಡಿದ್ರಲ್ಲ, ಅದ್ರ ಫೈಲ್ ಕೊಡಿ. ಅವ್ರು ಯಾರೋ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದಾರ ಮಾಡಿ ಸರ್. ಏಜೆನ್ಸಿ ಈಗ ಏನಾಗಿದೆ ರೇಟ್ ಬಂದಿದ್ದಾರೆ. 7ನೇ ತಿಂಗಳು 24 ಬಂದಿದ್ದಾರೆ. 2024 ಜನವರಿ ರೂಲ್ ಬಂದು ನಿಮಗೆ ಕಮಿಷನರ್ ಆದೇಶ ಕೊಟ್ಟಿದ್ದಾರೆ. ಅದನ್ನು ತೋರಿಸಿ ನೀವು ಮಾಡಬೇಕು. ಎಲ್ಲಿ ಚೆಕಪ್ ಮಾಡಿ ಇಲ್ಲ ಒಂದು ಡೇಟ್ ತೋರಿಸಿ ನೀವೇ ಕೊಡಿ. ಆಮೇಲೆ ಕೊಡಿ, ಚೆಕಪ್ ಮಾಡಿದ್ರು ನೋಡಿ. 24 ಇಸ್ಕಿಲ್ ಮಾಡಿ ನೋಡಿ. 7/8/24 ಡೇಟ್ ಹಾಕಲ್ಲ ಸೈನ್ ಮಾಡಿ ಅವರು. ಇಲ್ಲ ಇಲ್ಲಿದೆ, ಇದೇನು ಡೇಟ್ ಇಲ್ಲ, ಏನಿಲ್ಲ ಬರ್ದಾರ. ಡೇಟ್ ಇಲ್ಲ, ದಿನಾಂಕ 30 PK ಅಂತ ಹಾಕ್ತಾರೆ. ಏನು ಇಲ್ಲ ಇಲ್ಲಿ. ಯಾರು ಡಾಕ್ಟರ್ ಡಾಕ್ಟರ್ ಅವರು ಸೂರ್ಯಕಾಂತ್ ಅವರು ಇದ್ದಾರೆ. ಇಲ್ಲಿ ಕರೆಸಿ ಅವ್ರನ್ನ ಏನು ಬಂದಿದ್ರು, ಏನು ಮಾಡಿದ್ರು ನೋಡ. ಅವ್ರು ಸೂರ್ಯಕಾಂತ್ ಯಾವಾಗ ಬಂದಿದ್ರು ಕೇಳಿ, ಅವ್ರು ವೈಟ್ ಚೆಕಪ್ ಏನು ಚೆಕಪ್ ಮಾಡಿದ್ದಾರೆ ಅಂತ. ಸರ್ ಮತ್ತೆ ಮಕ್ಕಳದ್ದು ಕಮಿಟಿ ಮಾಡಿದ್ರ, ಇಲ್ಲಿ ಬುಕ್ ಕೊಡಿ. ಶಿಕ್ಷಣ ಕಮಿಟಿ ಏನು ಚರ್ಚೆ ಮಾಡಿದ್ರಿ? ಪೇರೆಂಟ್ಸ್ ಮೀಟಿಂಗ್ ಏನೋ ಮಾಡ್ತೀರಾ? ಪೇರೆಂಟ್ಸ್ ಮೀಟಿಂಗ್ ಕಮಿಟಿ ಒಂದು ಕೊಡಿ. ಮತ್ತೆ ಎಲ್ಲರದ್ದು ಸ್ಟಾಫ್ ಇದ್ದಾರಲ್ಲ, ಇಲ್ಲಿ ಔಟ್ಸೋರ್ಸ್ ಸ್ಟಾಫ್ ಅಡುಗೆ ಮಾಡೋರು, ಅವ್ರದ್ದೆಲ್ಲ ಡೀಟೇಲ್ಸ್ ಕೊಡಿ. ಮತ್ತೆ ಅವ್ರು ಪೊಲೀಸ್ ವೆರಿಫಿಕೇಶನ್ ಕೊಡಿ. ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದಾರೆ ಅವ್ರಿಗೆ ಎಲ್ಲ ಸ್ಟಾಫ್ಗೆ. ಎಷ್ಟು ಜನ ಸ್ಟಾಫ್ ಇದ್ದಾರೆ ಇಲ್ಲಿ, ಅವರೆಲ್ಲರಿಗೂ ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ? ಫೈಲ್ ಕೊಡಿ. ಅವ್ರದ್ದು ಅಷ್ಟೇ ಸ್ಟಾಫ್ ಅಟೆಂಡೆನ್ಸ್ ಕೊಡಿ, ಅವ್ರದ್ದು ಫೈಲ್ ಕೊಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.